ಭದ್ರಾವತಿಯಲ್ಲಿ ಈದ್ ಮಿಲಾದ್ ಹಬ್ಬದ ಆಚರಣೆ ನಡೆಸುತ್ತಿರುವಾಗ ಪಾಕಿಸ್ತಾನ ಜಿಂದಾಬಾದ್ ಎಂಬ ಘೋಷಣೆ ಕೂಗಿದ್ದು ಖಂಡಿತವಾಗಿ ಇದು ದೇಶದ್ರೋಹಿ ಚಟುವಟಿಕೆಯಾಗಿದ್ದು ಕೂಡಲೇ ಅವರನ್ನು ಬಂಧಿಸಿ ಸರಿಯಾಗಿ ಶಿಕ್ಷೆ ನೀಡಬೇಕು ಎಂದು ಸನಾತನ ಧರ್ಮ ಜಾಗೃತಿ ಪ್ರತಿಷ್ಠಾನದ ಜಿಲ್ಲಾಧ್ಯಕ್ಷರಾದ ಎಂಜಿ ಭಟ್ ಆಗ್ರಹಿಸಿದ್ದಾರೆ. ನಮ್ಮ ದೇಶದಲ್ಲಿ ಹುಟ್ಟಿ ನಮ್ಮ ದೇಶದ ನೀರನ್ನ ಕುಡಿದು ಇಲ್ಲಿಯ ಗಾಳಿಯನ್ನ ಸೇವಿಸಿ ಇಲ್ಲಿಯೇ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಾ ಇಲ್ಲಿಯ ಆಹಾರವನ್ನೇ ತಿಂದು ನಮ್ಮ ನೆಲಕ್ಕೆ ದ್ರೋಹ ಬಗೆಯುವಂತಹ ನಮ್ಮ ವಿರೋಧಿ ದೇಶವಾದ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳುವಂತಹ ಮನಸ್ಥಿತಿಯು ನಮ್ಮ ದೇಶಕ್ಕೆ ತೀರಾ ಅಪಾಯಕಾರಿಯಾಗಿದ್ದು ಇಂತಹ ದೇಶದ್ರೋಹಿಗಳನ್ನ ತಕ್ಷಣ ಬಂಧಿಸಬೇಕು ಹಾಗೂ ದೇಶದ್ರೋಹಿ ಅಪಾದನೆಗೆ ಅತ್ಯಂತ ಕಠೋರ ಶಿಕ್ಷೆ ಜಾರಿಯಾಗಬೇಕು. ಮುಂದಿನ ದಿನಗಳಲ್ಲಿ ದೇಶದ್ರೋಹಿ ಚಟುವಟಿಕೆ ನಡೆಸುವವರನ್ನು ಯಾವುದೇ ವಿಚಾರಣೆ ಇಲ್ಲದೆ ಗಲ್ಲಿಗೇರಿಸುವಂತಹ ಶಾಸನ ಜಾರಿಯಾಗಬೇಕು. ಇಲ್ಲದೇ ಇದ್ದಲ್ಲಿ ನಮ್ಮ ದೇಶದಲ್ಲಿ ಯಾರ ಬಗ್ಗೆ ಅಥವಾ ದೇಶದ ಬಗ್ಗೆ ಏನೇ ಮಾತನಾಡಿದರೂ ಯಾವುದೇ ದೇಶದ್ರೋಹ ಕೆಲಸ ಮಾಡಿದರೂ ಕೂಡ ಯಾರು ಹೇಳುವವರಿಲ್ಲ, ಕೇಳುವವರಿಲ್ಲ. ಒಂದೊಮ್ಮೆ ಬಂಧಿಸಿದರೂ ಕೂಡ ಒಂದೆರಡು ದಿನಗಳಲ್ಲಿ ಹೊರಗಡೆ ಬರಬಹುದು ಎಂಬ ಅತ್ಯಂತ ಉಡಾಪಿಯ ಮನೋಭಾವನೆಯಿಂದ ದೇಶದ್ರೋಹಿ ಚಟುವಟಿಕೆಗಳು ಅವ್ಯಾಹತವಾಗಿ ನಡೆಯುತ್ತಿವೆ. ತಕ್ಷಣವೇ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಂಡು ತಕ್ಷಣ ಅಂತವರನ್ನ ಅತ್ಯಂತ ಕಠೋರವಾಗಿ ಶಿಕ್ಷಿಸುವ ಅಥವಾ ಗಲ್ಲಿಗೇರಿಸುವಂತಹ ಶಿಕ್ಷೆಯನ್ನ ಜಾರಿ ತರುವ ಶಾಸನವನ್ನು ಜಾರಿ ತರಬೇಕು. ಇಲ್ಲದೇ ಇದ್ದಲ್ಲಿ ದೇಶದ್ರೋಹಿಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇರುತ್ತದೆ ಮತ್ತು ಇದರ ಬಗ್ಗೆ ಸೂಕ್ಷ್ಮ ತನಿಖೆಯಾಗಿ ಕೇವಲ ಪಾಕಿಸ್ತಾನ ಜಿಂದಾಬಾದ್ ಹೇಳಿದ್ದು ಅಷ್ಟೇ ಅಲ್ಲ, ಅವರು ನಮ್ಮ ದೇಶಕ್ಕೆ ಅಪಾಯಕಾರಿ ಆತಂಕವಾದಿಗಳೇ ಆಗಿದ್ದಾರೆ. ಅಂತಹವರ ಜಾಡು ಹಿಡಿದು ಅವರ ಸಂಪೂರ್ಣ ಸಂಪರ್ಕವನ್ನ ಕಂಡುಹಿಡಿದು ಮುಂದಿನ ದಿನಗಳಲ್ಲಿ ಆಗಬಹುದಾದ ಅಪಾಯಗಳನ್ನ ಕಂಡುಹಿಡಿದು ಅದನ್ನ ಮಟ್ಟ ಹಾಕಬೇಕು. ಇಂತಹ ದೇಶದ್ರೋಹಿ ಚಟುವಟಿಕೆಗಳನ್ನು ನಡೆಸಿದರೆ ಮುಟ್ಟಿ ನೋಡಿಕೊಳ್ಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಮಾಡುವ ಬಗ್ಗೆ ಅತ್ಯಂತ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು. ನಮ್ಮ ದೇಶದ ಬಗ್ಗೆ ವಿರೋಧಿ ಭಾವನೆಯನ್ನು ಅಥವಾ ದೇಶದ್ರೋಹಿ ಹೇಳಿಕೆಗಳನ್ನು ಅಥವಾ ದೇಶದ್ರೋಹಿ ಚಟುವಟಿಕೆಗಳನ್ನು ನಡೆಸುವವರನ್ನು ಇನ್ನು ಮುಂದೆ ಸಹಿಸಲು ಸಾಧ್ಯವೇ ಇಲ್ಲ. ಕೂಡಲೇ ಅವರನ್ನು ಬಂಧಿಸಿ ಸರಿಯಾದ ಶಿಕ್ಷೆ ನೀಡಿ ಎಂದು ಎಂಜಿ ಭಟ್ ಆಗ್ರಹಿಸಿದ್ದಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ ಇನ್ನೊಂದು ಘಟನೆ ನಡೆದಿದೆ. ಇನ್ನೊಂದ್ಸಲ ಪಾಕಿಸ್ತಾನ ಜಿಂದಾಬಾದ್ ಹೇಳುವಂತಹ ಒಂದು ಘೋರ ಘಟನೆ ನಡೆದಿದೆ. ನಮ್ಮ ದೇಶದಲ್ಲಿ ಹುಟ್ಟಿ ನಮ್ಮ ದೇಶದ ನೀರನ್ನು ಕುಡಿದು ನಮ್ಮ ದೇಶದ ಗಾಳಿಯನ್ನೇ ಸೇವಿಸಿ ಇಲ್ಲಿಯೇ ವ್ಯಾಪಾರ ಮಾಡಿಕೊಂಡು ಲಾಭವನ್ನು ಗಳಿಸಿಕೊಂಡು ನಮ್ಮ ಜನರ ಜೊತೆಗೆ ಬೆರೆತುಕೊಂಡು ಅಲ್ಲಿಯ ವ್ಯಾಪಾರಸ್ಥರು ಏನು ವ್ಯಾಪಾರ ಮಾಡ್ತಾರೆ ಅದರಿಂದ ಅತ್ಯಂತ ಹೇರಳವಾದ ಲಾಭವನ್ನು ಪಡ್ಕೊಂಡು ನಮ್ಮ ದೇಶದ ನೆಲವನ್ನು ನಮ್ಮ ದೇಶವನ್ನೇ ದ್ವೇಷಿಸುವಂಥ ಮನೋಭಾವನೆಯನ್ನು ಬೆಳೆಸ್ಕೊಂಡಿರೋದು ನಮ್ಮ ದೇಶದ ದುರಂತ. ಅದು ಯಾಕೆಂತಂದರೆ ಇಂಥ ಜಿಹಾದಿ ಮನಸ್ಥಿತಿಯವರು ನಮ್ಮ ದೇಶದಲ್ಲಿ ಬಹಳಷ್ಟು ಜನ ಇದ್ದಾರೆ. ಈಗಾಗಲೇ ಈ ಹಿಂದೆ ಒಮ್ಮೆ ಪಾಕಿಸ್ತಾನ ಜಿಂದಾಬಾದ್ ಹೇಳುವಂಥ ಘಟನೆ ನಡೆದಿತ್ತು. ಆದರೆ ಅವತ್ತು ಕೂಡ ಅನೇಕ ಹೋರಾಟಗಳು ನಡೆದಿದ್ದವು. ಆದರೆ ಇವತ್ತು ಇನ್ನೊಮ್ಮೆ ಮರುಕಳಿಸಿದೆ. ಇದು ಕೇವಲ ಎಲ್ಲೋ ಒಂದು ಕಡೆ ಮಾಡಿದಂತಹ ಘಟನೆಗಳಲ್ಲ. ಇದು ನಮ್ಮ ದೇಶಾದ್ಯಂತ ಇಂಥ ಪಾಕಿಸ್ತಾನ ಜಿಂದಾಬಾದ್ ಹೇಳುವಂತಹ ಮನಸ್ಥಿತಿ ಜಿಹಾದಿಗಳು ತುಂಬಿಕೊಂಡಿದ್ದಾರೆ. ಅವರಿಗೆ ನಮ್ಮ ಕೇಂದ್ರ ಸರ್ಕಾರವರು ತಕ್ಷಣ NIA ತನಿಖೆ ಮಾಡಿಸ್ಬೇಕು ಇದನ್ನು. ಯಾಕೆಂದರೆ ಇದು ಸಣ್ಣ ಆಟ ಅಲ್ಲ ಇದು. ಯಾಕೆಂತಂದರೆ ನಮ್ಮ ದೇಶದಲ್ಲಿ ಇದ್ದುಕೊಂಡು ಇಲ್ಲಿಯ ಜನರ ಮಧ್ಯದಲ್ಲಿ ಇದ್ದುಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಘೋಷಣೆಯನ್ನು ಘಂಟಾಘೋಷವಾಗಿ ಕೂಗ್ತಾರೆ ಅಂತಂದರೆ ಅವರ ಹಿಂದಿನ ಶಕ್ತಿ ಯಾರೋ ಅನ್ನೋದನ್ನು ಕಂಡುಹಿಡಿಯಬೇಕು. ಇದು ಕೇವಲ ಏನೋ ಒಂದು ಮೇಲ್ನೋಟಕ್ಕೆ ಸುಮ್ಮನೆ ಆಗಿರೋದಲ್ಲ. ಇದು ಪೂರ್ವ ಯೋಜಿತ ಷಡ್ಯಂತ್ರ ಇದು. ಯಾಕೆಂತಂದರೆ ಈ ರೀತಿಯಾಗಿ ಮಾಡುವುದರ ಮೂಲಕ ಸಮಾಜದಲ್ಲಿ ಗೊಂದಲವನ್ನು ಸೃಷ್ಟಿಸಿ ಗಲಭೆಯನ್ನು ಸೃಷ್ಟಿಸಿ ಆ ಮೂಲಕ ಅಶಾಂತಿಯನ್ನು ಸೃಷ್ಟಿಸಿ ದೇಶವನ್ನು ನಾಶ ಮಾಡುವಂಥ ಕೆಲಸ ಇದು. ಹಾಗಾಗಿ ಈ ತಕ್ಷಣ ಸರ್ಕಾರ ಇವರ ವಿರುದ್ಧ ಕಠಿಣಾತಿ ಕಠಿಣ ಕ್ರಮ ಕೈಗೊಳ್ಳಬೇಕು, ಅವರನ್ನು ಬಂಧಿಸಬೇಕು ಮತ್ತು ಇಂತಹ ಒಂದು ದೇಶದ್ರೋಹಿ ಆಪಾದನೆ ಮೇಲೆ ಬಂಧಿತ ಆದವರಿಗೆ ಗಲ್ಲಿ ಶಿಕ್ಷೆಯನ್ನು ಕೊಡುವಂಥ ಶಾಸನ ಜಾರಿ ತರಬೇಕು. ಅದು ಅಲ್ಲ ಅಂತಂದರೆ ಜೀವಾವಧಿ ಶಿಕ್ಷೆ ಆದರೂ ಕೊಡಬೇಕು. ಯಾಕಂದರೆ ಈ ದೇಶದ್ರೋಹಿ ಮನಸ್ಥಿತಿಯನ್ನು ಯಾವ ದೇಶಪ್ರೇಮಿ ಭಾರತೀಯನೂ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬ ಭಾರತೀಯ ಕೂಡ ತನ್ನ ದೇಶವನ್ನು ತನ್ನ ನೆಲವನ್ನು ಅತ್ಯಂತ ಪ್ರೀತಿಯಿಂದ ನೋಡ್ಕೋತಾನೆ, ತಾಯಿಯಂತ ಗೌರವಿಸ್ತಾನೆ. ಅಂಥ ಒಂದು ಸಂಸ್ಕಾರದಿಂದ ಬಂದವರು ನಾವೆಲ್ಲ, ಅಂಥ ಸಂಪ್ರದಾಯದಲ್ಲಿ ಬಂದವರು ನಾವೆಲ್ಲ. ನಮ್ಮ ಭಾರತೀಯ ಸಂಸ್ಕೃತಿಯೇ ಹಾಗೆ. ನನ್ನ ತಾಯಿ ಭಾರತಿ ಅಂತ ನಾವು ಕರಿತೇವೆ. ನನ್ನ ತಾಯಿಯನ್ನು ನಾವು ಯಾರೋ ಇನ್ನೊಬ್ಬರು ಅವಮಾನಿಸಿದ್ರೆ, ಯಾಕಂದರೆ ಇಲ್ಲಿ ನಿಂತುಕೊಂಡು ಇನ್ನೊಂದು ದೇಶವನ್ನು ಜಿಂದಾಬಾದ್ ಅಂತ ಕೂಗಿದ್ರೆ ನಮ್ಮ ದೇಶಕ್ಕೆ ಅವಮಾನ ಮಾಡಿದಾಗೇನಿದು. ಹಾಗಾಗಿ ದೇಶದ್ರೋಹಿ ಆಪಾದನೆ ಮೇಲೆ ಅಂಥವ್ರನ್ನ ಬಂಧಿಸಬೇಕು, ತಕ್ಷಣ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಮತ್ತು ಅವ್ರ ಹಿಂದೆ ಯಾರ್ಯಾರಿದ್ದಾರೆ ಮತ್ತು ಅವ್ರ ಷಡ್ಯಂತ್ರ ಏನು, ಮುಂದಿನ ಪ್ಲ್ಯಾನ್ಗಳೇನು ಅನ್ನೋದು NIA ತನಿಖೆ ಮೂಲಕನೇ ಹೊರಗೆ ಬಿಡಲಿಕ್ಕೆ ಸಾಧ್ಯ. ಅದು ಹಾಗಾಗಿ ಅವರ ಪ್ಲ್ಯಾನ್ಗಳು ಇದ್ದಾವೆ, ನಮಗೆಲ್ಲ ಗೊತ್ತೇ ಇದೆ. ಅಲ್ಲಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿಸೋದು, ಲವ್ ಜಿಹಾದ್ ಮಾಡೋದು, ಲ್ಯಾಂಡ್ ಜಿಹಾದ್ ಇರ್ಬೋದು, ಈ ರೀತಿಯಾದ ಮತಾಂತರ ಇರ್ಬೋದು. ಈ ಅತ್ಯಂತ ವ್ಯವಸ್ಥಿತವಾದ ಷಡ್ಯಂತ್ರ ಇದೆ. ಅದನ್ನು ಪತ್ತೆ ಹಚ್ಚೋದಕ್ಕೆ NIA ತನಿಖೆ ಆಗಬೇಕು. ಆ ಒಂದು ತನಿಖೆ ಮೂಲಕ ಅಂಥ ಒಂದು ಜಾಡನ್ನು, ಅವರ ಜಾಲವನ್ನು ಭೇದಿಸಿ ಅದು ಎಲ್ಲಿ ಇದ್ದಾರೋ ಅವ್ರನ್ನೆಲ್ಲರೂ ಎಳ್ಕೊಂಡು ಬಂದು ಸೆಲ್ಲಿಗೆ ಹಾಕಿ ಅವರನ್ನು ಒಳಗೆ ಹಾಕಬೇಕು ಮತ್ತು ಅವರಿಗೆ ಘೋರ ಶಿಕ್ಷೆ, ಅತ್ಯಂತ ಕಠಿಣ ಶಿಕ್ಷೆಯನ್ನು ಕೊಡಬೇಕು. ಯಾಕಂದರೆ ಅವರು ಮುಂದೆ ಸಮಾಜದಲ್ಲಿ ಬಂದ ತಪ್ಪನ್ನು ಮಾಡಬಾರ್ದು. ಇನ್ನೊಂದು, ಅವರನ್ನು ನೋಡಿ ಅವರಿಗೆ ಶಿಕ್ಷೆ ಆದದ್ದನ್ನು ನೋಡಿ ಉಳಿದವರು ಕೂಡ ಓಹೋ ನಮಗೆ ಹೀಗಾದರೆ ಹೀಗಾಗತ್ತೆ, ದೇಶದ್ರೋಹಿ ಆಪಾದನೆ ಮೇಲೆ ನಾವು ಬಂದಿದ್ದ ಹೀಗಾಗ್ತಾ ಹೇಳುವಂಥದ್ದು ಅವ್ರು ಪಾಠವನ್ನು ಕಲಿಬೇಕು ಮುಂದೆ. ಇಲ್ಲಾಂತಂದರೆ ಇವತ್ತು ದೇಶದ್ರೋಹಿ ಆಪಾದನೆ ಮೇಲೆ ಒಳಗೆ ಹೋಗ್ತಾರೆ, ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ, ನಾಳೆ ನಾಡಿದೊಳಗೆ ಹೊರಗಡೆ ಬಂದುಬಿಡ್ತಾರೆ.
ಇದು ನಮ್ಮ ದೇಶದ ಸ್ಥಿತಿಯಾಗಿದೆ. ಹಾಗಾಗಿ ಮುಂದೆ ಕೂಡ ತಪ್ಪು ಮಾಡೋರಿಗೆ ಕೂಡ ಇಷ್ಟೇನಾ ಅಂತ ಅವರಿಗೆ ಮನಸ್ಥಿತಿ ಬಂದಿದೆ. ಹಾಗಾಗಿ ಇವರಿಗೆ ಆ ರೀತಿಯಾದ ಮನಸ್ಥಿತಿ ಬರಬಾರ್ದು. ನಮ್ಮ ದೇಶದ್ರೋಹ ಕೆಲಸ ಮಾಡುವವರು ಮುಂದೂ ಕೂಡ ಪಾಠ ಆಗಬೇಕು. ಇದು ಆ ರೀತಿಯಾದ ಶಿಕ್ಷೆ ಅವರಿಗೆ ಆಗಬೇಕು. ಮತ್ತು ನಮ್ಮ ದೇಶದಲ್ಲಿ ಇಂತಹ ಒಂದು ಜಿಹಾದಿತನದ ಮನಸ್ಥಿತಿಯವರು ಅನೇಕರಿದ್ದಾರೆ, ಬಹಳ ಲಕ್ಷಾಂತರ ಜನ ಇರಬಹುದು ಅಂತ. ಈಗಾಗಲೇ ನಾವು ನೋಡಿದ್ವಿ ವೆಸ್ಟ್ ಬೆಂಗಾಲ್ದಲ್ಲಿ ಯಾವ ರೀತಿಯಾದ ರೋಹಿಂಗ್ಯಾ ಮುಸ್ಲಿಮ್ಸ್ ಯಾವ ರೀತಿಯಾದ ಅಟ್ಯಾಕ್ ನಮ್ಮ ಹಿಂದೂಗಳ ಮೇಲೆ ಮಾಡ್ತಾ ಇದ್ದಾರೆ. ಆಮೇಲೆ ಕಾಶ್ಮೀರಿ ಫೈಲ್ಸ್ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ, ಕಾಶ್ಮೀರದಲ್ಲಿ ಪಂಡಿತರನ್ನು ಯಾವ ರೀತಿಯಾಗಿ 6 ಲಕ್ಷ ಪಂಡಿತರನ್ನು ಅಲ್ಲಿಯ ಮುಸ್ಲಿಮರು ಓಡಿಸಿದ್ರು, ಚಿತ್ರಹಿಂಸೆ ಕೊಟ್ಟು. ಇದನ್ನೆಲ್ಲ ನೋಡಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗ್ತಾ ಇದೆ, ಕೇರಳದಲ್ಲಿ ನೋಡ್ರೆ ಕೇರಳದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ. ಹಾಗಾಗಿ ನಾವು ಇವತ್ತು ಸಮಸ್ತ ಹಿಂದೂಗಳ ಪರವಾಗಿ, ಸಮಸ್ತ ದೇಶಪ್ರೇಮಿ ಭಾರತೀಯರ ಪರವಾಗಿ ನಮ್ಮ ಸರ್ಕಾರವನ್ನು ಅತ್ಯಂತ ಆಗ್ರಹದಿಂದ ಕೇಳ್ತಾ ಇದ್ದೇವೆ. ಇಂತಹ ಒಂದು ದೇಶದ್ರೋಹಿ ಆಪಾದನೆಯನ್ನು ಹೊತ್ತವರಿಗೆ ಮತ್ತು ದೇಶದ್ರೋಹಿಗಳಿಗೆ ಯಾವ ಕಾರಣಕ್ಕೂ ಸಲಿಗೆಯನ್ನು ಕೊಡೋದಿಲ್ಲ, ಯಾವ ಕಾರಣಕ್ಕೂ ಅವರಿಗೆ ಇದು ಇಷ್ಟೇನಾ ಅಂತ ಭಾವನೆ ಬರದ ಹಾಗೆ ಅತ್ಯಂತ ಕಠಿಣ ಶಿಕ್ಷೆ ಜಾರಿಯಾಗಬೇಕು. ದಯವಿಟ್ಟು ಇಲ್ಲಿ ರಾಜಕೀಯ ಮಾಡದೇನೆ ನಮ್ಮ ದೇಶವನ್ನು ಉಳಿಸುವಂಥ ಕೆಲಸ, ದೇಶಕ್ಕೆ ಅಪಮಾನ ಆಗಿರೋದ್ರಿಂದ ಯಾವುದೇ ಪಕ್ಷದವರು ಇರಲಿ, ಅದು ಕಾಂಗ್ರೆಸ್ ಇರಲಿ ಅಥವಾ ಯಾವುದೂ ಇರಲಿ, ಅವರು ಕೂಡ ಇದನ್ನು ವಿರೋಧಿಸಿದ್ದೇನೆ. ಅಂದರೆ ಆ ದೇಶದ್ರೋಹಿ ಆಪಾದನೆ ಹೊತ್ತವರನ್ನು ಬೆಂಬಲಿಸಿದ್ದೇನೆ. ಖಂಡಿತವಾಗಿ ಅವರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸ ಎಲ್ಲ ಸೇರಿ ಸಮಸ್ತ ಭಾರತೀಯರು ಸೇರಿ ಮಾಡಬೇಕಾಗಿದೆ. ದಯವಿಟ್ಟು ಇದಕ್ಕೆ ಎಲ್ಲರೂ ಒಕ್ಕೊರಲಿಂದ ಬೆಂಬಲವನ್ನು ಕೊಡಬೇಕು. ಎಲ್ಲರೂ ಸೇರಿ ಹೋರಾಟ ಮಾಡಬೇಕು. ಕೇವಲ ಅವರೊಬ್ಬರಷ್ಟು ಮಾಡೋದು, ಇವರಷ್ಟು ಮಾಡೋದು, ಇವರು ಧ್ವನಿ ಎತ್ತರು, ಅವ್ರ ಧ್ವನಿ ಎತ್ತರು ಖಂಡಿತ ಬೇಡ. ನಾವೆಲ್ಲ ಒಟ್ಟಿಗೆ ಧ್ವನಿ ಎತ್ತೋಣ. ನಾವು ಒಟ್ಟಾಗಿ ಧ್ವನಿ ಎತ್ತದೇ ಇರುವುದರ ಪರಿಣಾಮ ನಮ್ಮ ದೇಶದ್ರೋಹದ ಕೆಲಸವನ್ನು ಮಾಡಲಿಕ್ಕೆ ಅವರಿಗೆ ಸುಲಭ ಆಗಿದೆ. ನಾವೆಲ್ಲ ಹಿಂದೂಗಳು ಒಟ್ಟಾಗಿ, ಭಾರತೀಯರು ಒಟ್ಟಾಗಿ ಇಂಥ ದೇಶದ್ರೋಹಿಗಳನ್ನು ಒದ್ದು ಓಡಿಸುವಂಥ ಕೆಲಸ ಆಗಬೇಕಾಗಿದೆ. ಸರ್ಕಾರಕ್ಕೆ ಬಿಸಿ ಮುಡಿಸುವಂಥ ಕೆಲಸ ಆಗಬೇಕು. ದಯವಿಟ್ಟು ನೀವೆಲ್ಲ ಇದರ ಬಗ್ಗೆ ಒಂದು ಒಕ್ಕೊರಲಿನಿಂದ ಈ ದೇಶದ್ರೋಹಿ ಕೆಲಸ ಮಾಡುವಂಥವ್ರನ್ನ ಅತ್ಯಂತ ಕಠಿಣ ಶಿಕ್ಷೆಗೆ ಒಳಪಡಿಸಿ ಹೇಳುವಂಥ ಆಗ್ರಹವನ್ನು ಮಾಡೋಣ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.